ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕೆ ಇವತ್ತು ಎಲ್ಲ ಈ ತನಿಖಾ ಸಂಸ್ಥೆ ಮೇಲೆ ವಿಶ್ವಾಸ ಹೋಗಿಬಿಟ್ಟಿದ್ದಾವೆ. ಯಾಕಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದ್ದವ್ರು NIA ಬರ್ತದೆ, ED ಬರ್ತದೆ, CBI ಬರ್ತದೆ. ಸ್ಟೇಟ್ ಗೌರ್ಮೆಂಟ್ ಇದ್ದರೆ SIT ಬರ್ತದೆ ರೀ, ಲೋಕಾಯುಕ್ತ ಬರ್ತದೆ. ಇವರು ಆಯಾ ಸರ್ಕಾರಗಳ ಚರ್ಮ ರಕ್ಷಣೆ ಮಾಡೋ ಸಲುವಾಗಿ ಬರ್ತಾ ಇದ್ದಾರೆ. ಅವ್ರು ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾರ ಮೇಲೆ ವಿಶ್ವಾಸ ಇಲ್ಲ. ಈಗ ಒಬ್ಬರನ್ನೊಬ್ರು ಕೈ ಮಾಡ್ತಾ ಇದ್ದಾರೆ. BJPಗರು ಕಾಂಗ್ರೆಸ್ಸಿಗರ ಮೇಲೆ, ಕಾಂಗ್ರೆಸ್ಸಿಗರು BJPಗರ ಮೇಲೆ. ಇದರಲ್ಲಿ ಸತ್ಯ ಹೋಗ್ತಾ ಇದೆ ಹೇಳ್ರಿ. ಅದೇನೋ ಸಿದ್ದರಾಮಯ್ಯ ಅವರು SIT ನೇಮಿಸಿದ್ದಾರೆ. ಒಂದು ಸ್ವಲ್ಪ ರಿಸಲ್ಟ್ ಅದು ಬರೋ ತನಿಖೆ ಆದರೂ ನಾವೆಲ್ಲ ವೇಟ್ ಮಾಡ್ಬೇಕಾದ್ರೆ ತನಿಖೆ ಒಂದು ದಿನದಲ್ಲಿ ಆಗುವಂಥದ್ದಲ್ಲ. ಈಗಾಗಲೇ ಅದು ತನಿಖೆಯನ್ನು ನಿಲ್ಲಿಸುವ ದಿಶೆಯಲ್ಲೇ BJP ಅಲ್ಲೆಲ್ಲ ಸ್ಟ್ರೈಕ್ ಮಾಡುವಂಥದ್ದು, ಮತ್ತೆ ಮಾಡುವಂಥದ್ದು ಮಾಡಿಸ್ತಾ ಇದೆ ಪಾಪ ಅವರ ಫಾಲೋವರ್ಸ್ಗಳಿಂದ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಇವತ್ತು. ಹೌದಲ್ರಿ, ಅಲ್ಲಿ ಏನು ತನಿಖೆನೇ ಆಗಿಬಿಡ್ರಿ ಅವ್ರನ್ನ ಆಗಿಲ್ಲ ಅಂತ ಯಾವುದ್ರ ಮೇಲೆ ಹೇಳ್ತಿಲ್ಲ. ಹಂಗಾರೆ ಇವೆಲ್ಲ ಏನು ವೇದ ಮೇಲೆ ಆಗಿರ್ಬೋದು, ಅಥವಾ ನಮ್ಮ ಏನಪ್ಪ ಅಂದ್ರೆ ಪದ್ಮನಾಭ ಅವ್ರ ಮೇಲೆ ಆಗಿರ್ಬೋದು, ನಾರಾಯಣ ಆಗಿರ್ಬೋದು, ಯಮಣ ಅವ್ರ ಮೇಲೆ ಆಗಿರ್ಬೋದು, ಸೌಜನ್ಯನ ಮೇಲೆ ಆಗಿರ್ಬೋದು, ಹಾಗೆ ಶುರು ಆಗಿದ್ರಿ ಅದಕ್ಕೆ ಇವು ಲಿಸ್ಟುಗಳು. ಮತ್ತು ಅನ್ಐಡೆಂಟಿಫೈಡು ಉರುಳು ಹಾಕ್ಕೊಂಡಿದ್ದು ಮಾಡಿದ್ದು ಯಾಕೆ ಹಾಕ್ಕೊಂಡ್ರು ಅನ್ಬೋದು. ನೀವು ಎಲ್ಲ ಆತ್ಮಹತ್ಯೆ ಅಂತಲ್ರಿ ಅವು, ಅಲ್ಲಿ ಬಂದು ತಮ್ಮ ದೇಹ ತ್ಯಾಗ ಮಾಡ್ತಾರೆ ಪವಿತ್ರ ಜಾಗ ಅಂತ ಹೇಳ್ಬೋದು, ವಾದ ಮಾಡ್ಬೋದು. ಇಂಥ ತಕರಾರಿಲ್ಲ. ಯಾಕೆ ಅಂಥದ್ದು ಹೋದವು ಇಲ್ಲ ಅಂತಲ್ಲ. ಇವನ್ ನಾವು ಶಿರಸೇಲಕ್ಕೆ ಹೋಗಲಿ, ಮತ್ತೆಲ್ಲ ಹೋಗಲಿ, ಶಿರಸೇದಲ್ಲಿ ಹೋಗಿ ನಾವು ಸತ್ಯಪ್ಪ ನಮ್ಮ ದಪ್ಪನ ಆತಂದ್ರೆ ಅಥವಾ ನಮ್ಗೆ ಅಲ್ಲಿ ಮಣ್ಣು ಆಯ್ತು ಏನೋ ಆಯ್ತು ಅಂದ್ರೆ ನಾವು ಒಂದು ಸ್ವರ್ಗಕ್ಕೆ ಹೋಗ್ತೀವಿ ಅವ್ರು ಕಲ್ಪನೆ ನಮ್ಮಲ್ಲಿ ಇದ್ದೇವೆ. ಅದನ್ನು ತಪ್ಪಂತಲ್ಲ, ಅವ್ರ ನಂಬಿಕೆಗಳು ಅಂಥದ್ದು ಇಲ್ಲೂ ಆಯ್ತದ್ದು ಹೇಗೆ ತಪ್ಪಿಸ್ಕೊಳ್ಳಿ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದರಿಂದ ನಡೆದ ಘಟನೆಗಳು ಇದ್ದಾವಲ್ಲ ಅವೆಲ್ಲ ಹಾಗಾದ್ರೆ ಲೀಗಲ್ ಆಗಿದ್ರೆ ಇಲ್ಲಿವರೆಗೆ ಯಾಕೆ ಸುಟ್ರೆ ಹಾಕೋಲಿ ರೆಕಾರ್ಡ್ಗಳನ್ನು? ಅದು ಯಾರು ಮಾಡಿ ಪಂಚನಾಮ ಆಗಬೇಕಲ್ಲ. ಒಂದು ವ್ಯಕ್ತಿ ಸತ್ಯ ಪಂಚನಾಮಾಗೆ ಯಾರ ಏನ ಎಂತ ಎಲ್ಲಿದ್ದು ಹೋದ್ರು, ಏನಾಗಿತ್ತು, ಏನು ಜೀವರಿಗೆ ಬೀಳ್ಕೊಂಡಿದ್ರು ಎಂತ ರೆಕಾರ್ಡ್ ಬೇಕಲ್ಲ. ಆ ರೆಕಾರ್ಡ್